ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯ 2024ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾನು ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಪಾಸಿಂಗ್ ಪ್ಯಾಕೇಜ್ 60+ ಮಾರ್ಕ್ಸ್ಗಳೆಲ್ಲದ್ರ ವೀಡಿಯೋಸನ್ನು ಶೇರ್ ಮಾಡಿದ್ದೇನೆ. ಸೊ ಈಗ ಒಂದು ನಿಮಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಸೊ ನಿಮಗೊಂದು ಐಡಿಯಾಸ್ ಬರ್ತದೆ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ ಬೋರ್ಡಿಂದ ಅಂತ. ಹಾಗಾಗಿ ಈ ಒಂದು ಕ್ವಶನ್ ಪೇಪರನ್ನು ಅವುಗಳ ಕಂಪ್ಲೀಟ್ ಕೀ ಆನ್ಸರ್ ಜೊತೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೊ ಮೊದಲನೇದಾಗಿ ಫಸ್ಟ್ ಮೇನ್ ಮಕ್ಕಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಫಸ್ಟ್ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ x × x + 2 = 0. ಸೊ ಇದು ಒಂದು ಎಂತಹ ಸಮೀಕರಣ? ರೇಖಾತ್ಮಕ, ಘನಾತ್ಮಕ, ವರ್ಗ ಸಮೀಕರಣ ಅಲ್ಲ ಅಂತ ಕೇಳಿದರೆ ಸೊ ವರ್ಗ ಸಮೀಕರಣ. ಯಾಕೆಂದರೆ x × x ಏನಾಗ್ತದೆ ಮಕ್ಕಳ, x² ಬಂತು, x ರ ಘಾತ 2 ಬಂತು ಅಂದ ತಕ್ಷಣ ಅದೇನಾಗ್ತದೆ, ವರ್ಗ ಸಮೀಕರಣಕ್ಕೆ ಬರ್ತದೆ. ಹಾಗಾಗಿ ಆಪ್ಷನ್ ಸಿ ನಲ್ಲಿರುವಂತಹ ವರ್ಗ ಸಮೀಕರಣ ಸರಿಯಾಗಿರುವ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಮೂಲ ಬಿಂದುವಿನಿಂದ P(-5,0) ಬಿಂದುವಿಗೆ ಇರುವಂತಹ ದೂರವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅವ್ರು ಕೇಳಿರೋದು ಮೂಲ ಬಿಂದುವಿನಿಂದ. ಸೊ ಮೂಲ ಬಿಂದುವಿನಿಂದ ಅಂತ ಕೇಳಿದಾಗ ನಾವು ಏನು ಮಾಡ್ತೀವಿ, √(x² + y² ಫಾರ್ಮನ್ನು ಹಾಕ್ತೀವಿ. ಆ ಸೂತ್ರಕ್ಕೆ ಹಾಕಿದಾಗ ನಮಗೆ ಬರುವಂತಹ ಆನ್ಸರ್ ಎಷ್ಟಾಗಿರ್ತದೆ ಹೇಳಿ, 5 ಮಾನಗಳಾಗಿರ್ತದೆ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, sin θ = 4/5 ಆದರೆ √1 - cos² θದ ಬೆಲೆ ಏನು ಅಂತ ಕೇಳಿದ್ದಾರೆ. 1 - cos² θ ಅಂತ ಹೇಳಿದ್ರೆ ಸೊ sin² θ ಆಗ್ತದೆ. ಸೊ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಅಂತ, ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಅಗೇನ್ ದ ಸೇಮ್ ಆನ್ಸರ್ 4/5 ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿಗಳ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ. ಸೊ ನಮಗೆ ಗೊತ್ತಿದೆ 3 ಮಧ್ಯಾಂಕ = ಬಹುಲಕ + 2 ಸರಾಸರಿ ಆಗಿರ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ವೃತ್ತದಲ್ಲಿ ವೃತ್ತಛೇದಕ ಕೇಳಿದ್ದಾರೆ ಮಕ್ಕಳ. ಸೊ ವೃತ್ತಛೇದಕ ಅಂದರೆ ವೃತ್ತದ 2 ಬಿಂದುಗಳ ಮೂಲಕ ಅದು ಹೋಗುವಂಥದ್ದು. ಹಾಗಾಗಿ MN ಅನ್ನೋದು ವೃತ್ತಛೇದಕ ಆಗಿರ್ತದೆ ಮಕ್ಕಳ. AB ಅನ್ನೋದು ಸ್ಪರ್ಶಕ ಆಗಿರ್ತದೆ, B ಅನ್ನೋದು ಸ್ಪರ್ಶ ಬಿಂದು ಆಗಿರ್ತದೆ. ಸೊ ಹಾಗಾಗಿ ಅದನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟು ಆರನೆಯ ಪ್ರಶ್ನೆ, ಪಾದದ ತ್ರಿಜ್ಯಗಳು R1 ಮತ್ತು R2 ಹಾಗೂ ಎತ್ತರ ಹೆಚ್ಚಾಗಿರುವಂತಹ ಶಂಕುವಿನ ಭಿನ್ನಕದ ಘನಫಲ. ಸೊ ಈ ಬಾರಿ ನಿಮಗೆ ಶಂಕುವಿನ ಭಿನ್ನಕ ಇಲ್ಲ ಮಕ್ಕಳ, ಹಾಗಾಗಿ ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ 2,x,26 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಏನು? ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಅಂದರೆ ಈಸಿಯಾಗಿ ಸೊ ಡಿ ಗೊತ್ತಿರಬೇಕು. ಡಿ ಅಂದರೆ A2 - A1 ಮಾಡಬೇಕು, A3 - A1. ಸೊ ಹಾಗಾಗಿ ಕರೆಕ್ಟಾಗಿ ನನಗೆ ಎರಡೂ ಸಾಮಾನ್ಯ ವ್ಯತ್ಯಾಸ ಸೇಮ್ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ 14ಅನ್ನು ತೆಗೆದುಕೊಂಡ್ರೆ 14ರಿಂದ 2 ಹೋದರೂ 12 ಬರುತ್ತೆ, 26ರಿಂದ 4 ಹೋದರೂ 12 ಬರ್ತದೆ. ಹಾಗಾಗಿ ಆಪ್ಷನ್ ಬಿ ನಲ್ಲಿರುವಂತಹ 14 ಸರಿಯಾಗಿರೋ ಉತ್ತರ ಆಗಿರ್ತದೆ. ಎಂಟನೇ ಪ್ರಶ್ನೆ, tan of 90° - θ = √3 ಆಗಿದ್ದಾಗ cot θದ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ tan of 90 - θ ಅಂತ ಹೇಳಿದರೆ ಸೊ ಅದೇನಾಗ್ತದೆ ಮಕ್ಕಳ, ಕಾಟ ಆಗ್ತದೆ. ಸೊ √3 ಆಗಿದ್ದಾಗ cot θದ ಬೆಲೆ ಸೊ ಆಬ್ವಿಯಸ್ಲಿ ಅದು ಸಹ √3 ಆಗಿರ್ತದೆ. ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದರೆ 8 ಅಂಕಕ್ಕೆ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರ್ತದೆ. 9ನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ ADE ಸಮರೂಪ ತ್ರಿಭುಜ ABC ಆದರೆ ಮತ್ತು DE ಅನುಪಾತ BC = 2:3 ಆದರೆ ತ್ರಿಭುಜ ADE ವಿಸ್ತೀರ್ಣ / ತ್ರಿಭುಜ ABC ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇದು ಬಹಳ ಈಸಿ ಮಕ್ಕಳ. ಸೊ ನಿಮಗೆ ಈ ಬಾರಿ ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗಿಲ್ಲ. 2² / 3² = 4/9 ಆಗ್ತದೆ. ಸೊ ಇದನ್ನು ಬಿಟ್ಬಿಡಿ. ನೆಕ್ಸ್ಟ್ 10ನೆಯ ಪ್ರಶ್ನೆ, ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮನಾಗಿರುವಂತಹ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರಿನ ಘನಫಲವು 27 ಘನಮಾನಗಳಾದರೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ. ಸೊ ಶಂಕುವಿನ ಘನಫಲ = 1/3 × ಸಿಲಿಂಡರಿನ ಘನಫಲ. ಹೌದಲ್ಲಪ್ಪ, ಯಾಕೆಂದರೆ ಸಿಲಿಂಡರಿನ ಘನಫಲ ಅಂದ್ರೇನು, πr²h. ಸೊ πr²h ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನಮಗೆ 27 ಅಂತಲೇ ಕೊಟ್ಟಿದ್ದಾರೆ. ಹಾಗಾಗಿ 1/3 × 27 ಮಾಡಿದರೆ 9 ಘನಮಾನಗಳು ಬರ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಮೂಲ ಬಿಂದುವಿನಿಂದ P(x,4) ಬಿಂದುವಿಗಿರುವ ದೂರವು 5 ಮಾನಗಳಾದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ.
ಸೊ ಸೂತ್ರ ಗೊತ್ತಿದೆ, ಡಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಡಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, 5 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಗ್ತದೆ. ಸೊ ಇಲ್ಲಿ ಎರಡು ಕಡೆ ಸ್ಕ್ವೇರ್ ರೂಟ್ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 5 ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಗ್ತದೆ. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಮೈನಸ್ 16 ಮಾಡಿದರೆ 9 ಬರ್ತದೆ. ಹಾಗಾಗಿ 3 ಘನಮಾನಗಳಾಗ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, 2x ಮೈನಸ್ 3y ಪ್ಲಸ್ 4 ಇಸ್ ಈಕ್ವಲ್ಸ್ ಟು 0 ಮತ್ತು 3x ಪ್ಲಸ್ 5y ಪ್ಲಸ್ 8 ಇಸ್ ಈಕ್ವಲ್ಸ್ ಟು 0. ಈ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರದ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸೊ ಬಹಳ ಇಂಪಾರ್ಟೆಂಟ್ ಮಕ್ಕಳ, ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ ಇದ್ದೇ ಇರ್ತದೆ ಈ ಬಾರಿನೂ ಸಹ. ಸೊ ಇಲ್ಲಿ ನಮಗೆ ಎರಡು ಸಮೀಕರಣ ಕೊಟ್ಟಿದ್ದಾರೆ, ಅದನ್ನ a1x ಪ್ಲಸ್ b1y ಪ್ಲಸ್ c2 ಆ ಥರ ಅದಕ್ಕೆ ಬರ್ಕೊಳ್ಳಿ. ಹಾಗಾಗಿ a1 2/3 ಆಗ್ತದೆ, ಇದು -3/5 ಆಗ್ತದೆ, ಇದು 4/8. ಸೊ ಇಲ್ಲಿ ಏನಾಗ್ತದೆ, a1 by ನಾಟ್ ಈಕ್ವಲ್ ಟು b1/b2. ಸೊ a1/a2 ನಾಟ್ ಈಕ್ವಲ್ ಟು b1/b2 ಅಂತ ಹೇಳಿದರೆ ಅಲ್ಲಿ ಸೊ ಒಂದು ಪರಿಹಾರವನ್ನು ಹೊಂದಿರ್ತವೆ, ಯಾಕೆಂದರೆ ಅವು ಛೇದಕ ರೇಖೆಗಳಾಗಿರ್ತವೆ. ಗೊತ್ತಿರಬೇಕು ಮಕ್ಕಳ, a1/a2 ನಾಟ್ ಈಕ್ವಲ್ ಟು b1/b2 ಅಂತ ಹೇಳಿದರೆ ಅದು ಛೇದಕ ರೇಖೆಗಳು. a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಅಂದರೆ ಅದು ಐಕ್ಯಗೊಳ್ಳುವ ರೇಖೆಗಳಾಗಿರ್ತವೆ. ಹಾಗಾಗಿ ಅವೆಲ್ಲವನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಮತ್ತು ಮೊದಲ 5 ಪದಗಳ ಮೊತ್ತವು ಕ್ರಮವಾಗಿ 78, 55 ಆಗಿವೆ. ಹಾಗಾದರೆ ಶ್ರೇಣಿಯ 6ನೇ ಪದ, ಸೊ a6 ಇಸ್ ಈಕ್ವಲ್ಸ್ ಟು s6 ಮೈನಸ್ s5 ಮಾಡಿದ್ರೆ ಸಾಕು ಮಕ್ಕಳ, ಅಲ್ಲಿಗೆ ನಮಗೆ 23 ಬರ್ತದೆ. ಸೊ ಇದು ಬಹಳ ಈಸಿ ಅದು. 14ನೇ ಪ್ರಶ್ನೆ, x ಇಸ್ ಈಕ್ವಲ್ಸ್ ಟು 36/x. ಈ ಸಮೀಕರಣ ಹೊಂದಿರುವ ಮೂಲಗಳ ಸಂಖ್ಯೆಯನ್ನು ಬರೆಯಿರಿ. ಸೊ ಇಲ್ಲಿ ಓರೆ ಗುಣಾಕಾರವನ್ನು ನಾವು ಮಾಡ್ಕೋಬೇಕು ಮಕ್ಕಳ. ಸೊ ಈ ಛೇದ ಮತ್ತು ಅಂಶವನ್ನು ಗುಣಿಸ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 36. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್, ಸೊ ನೀವು ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಗೊತ್ತಾಗಲಿಲ್ಲ ಅಂದರೆ 6 ಸ್ಕ್ವೇರ್, ಇದು ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ 6 ಆಗ್ತದೆ. ಎಕ್ಸ್ಗೆ 2 ಮೂಲಗಳು ಹೊಂದಿರ್ತವೆ. ನೆಕ್ಸ್ಟ್, ಒಂದು ವರ್ಗ ಸಮೀಕರಣದ ಶೋಧಕ ಬೆಲೆಯು ಶೂನ್ಯವಾಗಿದ್ದಾಗ ಅದರ ಮೂಲ ಸ್ವಭಾವಗಳು ಏನಾಗ್ತದೆ, ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ಸ್ ಟು 0ನೇ ಆಗಿರ್ತದೆ. ಸೊ ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತವೆ. ನೆಕ್ಸ್ಟ್ ಇಲ್ಲಿ ಚಿತ್ರದಲ್ಲಿ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಥೀಟಾ ಬೆಲೆಯನ್ನು ಕಂಡುಹಿಡಬೇಕು. ಸೊ ಥೀಟಾ ಬೇಕು ಅಂದರೆ ಟ್ಯಾನ್ ಅಂತ ತಗೋಬೇಕು. ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು 1/√3. ಸೊ ಯಾಕೆ 1/√3 ಆಯಿತು? ಟ್ಯಾನ್ ಅಂದರೆ ಏನು ಮಕ್ಕಳ? ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ ಹಾಗಾಗಿ 1/√3 ಆಯಿತು. ಟ್ಯಾನ್ ಎಷ್ಟಕ್ಕೆ 1/√3 ಇರ್ತದೆ? ಟ್ಯಾನ್ 30 ಡಿಗ್ರಿಗೆ 1/√3. ಹಾಗಾಗಿ ಥೀಟಾ ಏನಾಗಿರ್ತದೆ ಮಕ್ಕಳ? ಇಲ್ಲಿ 30 ಡಿಗ್ರಿ ಆಗಿರ್ತದೆ. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಆಗ್ತದೆ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 17ನೇ ಪ್ರಶ್ನೆ, ಚಿತ್ರದಲ್ಲಿ ತ್ರಿಭುಜ AQP ಮತ್ತು ತ್ರಿಭುಜ ABCಗಳ ಅನುರೂಪ ಬಾಹುಗಳ ಅನುಪಾತವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ 2 ತ್ರಿಭುಜಗಳಿದಾವಲ್ವಾ, ಸೊ AQP ಮತ್ತು ABC. ಸೊ ಇದರಲ್ಲಿ ಕೋನ A ಮತ್ತು ಇದಕ್ಕೂ ಕೋನ ಏನಾಗಿದೆ, ಸಮನಾಗಿದೆ, ಹೌದಲ್ಲಪ್ಪ? ಸೊ ಇದಕ್ಕೂ ಈ ತ್ರಿಭುಜಕ್ಕೂ ಇದೆ ಕೋನ, ಅದೇ ರೀತಿ ABC ತ್ರಿಭುಜಕ್ಕೂ ಇದೆ ಕೋನ. ಹಾಗಾಗಿ ಏನಾಗಿದೆ, ಅವು ಸಮನಾಗಿದೆ. ಅದೇ ರೀತಿ ಕೋನ Q ಇಸ್ ಈಕ್ವಲ್ಸ್ ಟು ಕೋನ B ಆಗಿರ್ತದೆ, ಹೌದಾ? ಅವರೇ ದತ್ತದಲ್ಲಿ ಕೊಟ್ಟಿದ್ದಾರೆ. ದೇರ್ಫೋರ್ ಕೋನ ನಿರ್ಧಾರಕ ಪ್ರಮೇಯದ ಪ್ರಕಾರ ತ್ರಿಭುಜ AQP ಸಮರೂಪ ತ್ರಿಭುಜ ABC ಆದರೆ AQ/AB, QP/BC, PA/CA ಆಗ್ತದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಸೊ ನಿಮಗೆ ರೇಖಾತ್ಮಕ ಸಮೀಕರಣಗಳಿಂದ ಕೇಳುವಂಥದ್ದು ವರ್ಜಿಸುವ ವಿಧಾನದಿಂದ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ 2x ಪ್ಲಸ್ y ಇಸ್ ಈಕ್ವಲ್ಸ್ ಟು 8, 3x ಮೈನಸ್ y ಇಸ್ ಈಕ್ವಲ್ಸ್ ಟು 7. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ನೀವು ಇವನ್ನ ಕೂಡಿದಾಗ ಪ್ಲಸ್ y ಮೈನಸ್ y ಏನಾಗ್ತದೆ, ಕ್ಯಾನ್ಸಲ್ ಆಗ್ತದೆ. ಸೊ ಉಳಿಯೋದು 5x ಇಸ್ ಈಕ್ವಲ್ಸ್ ಟು 15. ಸೊ x ಇಸ್ ಈಕ್ವಲ್ಸ್ ಟು 15/3 5 ಆಗ್ತದೆ. ಸೊ x ವ್ಯಾಲ್ಯೂ 3 ಬರ್ತದೆ. ಸೊ ಈ ವ್ಯಾಲ್ಯೂನ ನಾವೇನು ಮಾಡಬೇಕು, ಈಕ್ವೇಷನ್ 1 or 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ y ಬೆಲೆ ಏನಾಗ್ತದೆ ಮಕ್ಕಳ, ನಿಮ್ಗೆ ಇಲ್ಲಿ 2 ಆಗ್ತದೆ. ನೋಡಿ, ಈ ರೀತಿ ನಿಮಗೆ ಸ್ಟೆಪ್ಪಿಗೆ ಕೊಡೋದು. ಸೊ ಈ ಸ್ಟೆಪ್ಪಿಗೆ ಹಾಫ್ ಮಾರ್ಕ್ಸು, ಸೊ ಆನ್ಸರ್ ಬರೀಲಿಕ್ಕೆ ಹಾಫ್ ಮಾರ್ಕ್ಸು, ಈ ಸ್ಟೆಪ್ಪಿಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಹಾಫ್ ಮಾರ್ಕ್ಸು, y ಬೆಲೆ ಬರೀಲಿಕ್ಕೆ ಹಾಫ್ ಮಾರ್ಕ್ಸು. ಸೊ ಹಾಗಾಗಿ ಮ್ಯಾಕ್ಸ್ ಏನಾಗ್ತದೆ, ಈ ರೀತಿ ಡಿವೈಡ್ ಆಗ್ತದೆ ಮಕ್ಕಳು. ಅದಕ್ಕೋಸ್ಕರನೇ ನಿಮಗೆ ಈ ಒಂದು ಆನ್ಸರ್ ಶೀಟನ್ನು ತೋರಿಸ್ತಾ ಇರೋದು, ಯಾವ ರೀತಿ ಮಾರ್ಕ್ಸನ್ನು ಅವರು ಡಿವೈಡ್ ಮಾಡಿ ಹಾಕ್ತಾರೆ ಅಂತ. ಹಾಗಾಗಿ ನೀವು ನೋಡ್ಕೋಬೇಕಾಗ್ತದೆ. ಇಲ್ಲಿ 19ನೇ ಪ್ರಶ್ನೆ, 1,5,9 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಬರ್ಕೊಳ್ಳಿ. ಸೊ ಎ ವ್ಯಾಲ್ಯೂ ಎಷ್ಟಿದೆ ಮಕ್ಕಳ? 1. ಡಿ ಅಂದರೆ A2 ಮೈನಸ್ A1 ಮಾಡಬೇಕು. ಎನ್ ಅಂದರೆ ಅವರೇ ಕೊಟ್ಟಿದ್ದಾರೆ 20. ನೋಡಿ, ಈ ಸ್ಟೆಪ್ಪಿಗೆ ನಿಮಗೆ ಅರ್ಧ ಮಾರ್ಕ್ಸು. ನೆಕ್ಸ್ಟ್ ಫಾರ್ಮುಲಾ ಬರೀತೀರ.
ನೋಡಿ ನೀವು ಓದೋಕ್ಕೆ ಏನಕ್ಕೂ ಬರಲ್ಲ ಅನ್ನೋರು ಅಟ್ಲೀಸ್ಟ್ ನೋಡಿ ಇವೆರಡು ಸ್ಟೆಪ್ ಬರೆದ್ರೆ ಒಂದು ಮಾರ್ಕ್ಸ್ ಸಿಕ್ಬಿಡ್ತದೆ. ಅರ್ಥ ಆಗ್ತಿದೆಯಾ? SN = n/2 × 2a + n - 1 × d. ಸೊ ಈ ಸುದ್ದು ಬರೆದ್ರೆ ಹಾಫ್ ಮಾರ್ಕ್ಸ್ ಆಯಿತು. ಈಗ ವ್ಯಾಲ್ಯೂಸ್ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಾಲ್ವ್ ಮಾಡೋದಕ್ಕೆ ಹಾಫ್ ಮಾರ್ಕ್ಸ್. ನೆಕ್ಸ್ಟ್ ಆನ್ಸರ್ ಬರೀಲಿಕ್ಕೆ ಹಾಫ್ ಮಾರ್ಕ್ಸ್. ಸೊ ಈ ರೀತಿ ನಿಮಗೆ ಮಾರ್ಕ್ಸ್ ಏನಾಗ್ತದೆ ಡಿವೈಡ್ ಆಗ್ತದೆ. ನೀವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕು, ಆಗಲೇ ನಿಮಗೆ ಪೂರ್ಣವಾಗಿ ಮಾರ್ಕ್ಸ್ ಸಿಗೋದು. ಸೊ ಹಾಗಾಗಿ ಇಲ್ಲಿ ನಮಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 780 ಸಿಗ್ತದೆ. 20ನೇ ಪ್ರಶ್ನೆ, 2x² - 3x - 1 = 0 ವರ್ಗ ಸಮೀಕರಣದ ಮೂಲವನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ಇದು ಈ ಬಾರಿ ನಿಮಗಿಲ್ಲ, ಹಾಗಾಗಿ ಬಿಟ್ಬಿಡಿ. ನೆಕ್ಸ್ಟ್ cos θ - sin θ × cos θ / cos θ + sin θ × cos θ = cosecant θ - 1 / cosecant θ + 1 ಎಂದು ಸಾಧಿಸಿ. ಸೊ ಈಗ ನಾವು ಆ ಪ್ರಶ್ನೆಗೆ ಆಪ್ಷನ್ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಈಗ ಮೊದಲನೇದನ್ನು ನೋಡೋಣ. ಸೊ cos θ ಎರಡರಲ್ಲೂ ಕಾಮನ್ ಇರೋದು cos θ ಹೊರಗಡೆ ತೆಗೆಯೋಣ. ಡಿನಾಮಿನೇಟ್ರಲ್ಲೂ cos θವನ್ನು ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು, ಸೊ ಇವೆರಡು ಕ್ಯಾನ್ಸಲ್ ಆಗ್ತದೆ. 1 - sin θ / 1 + cos θ. ಸೊ 1 - sin θ ಅಂತ ಹೇಳಿದ್ರೆ 1 / cosecant θ. ಅದೇ ರೀತಿ 1 + 1 / cosecant θ. ಸೊ ಇಲ್ಲಿ ಲಸಹವನ್ನು ತೆಗೆದುಕೊಳ್ಳೋಣ. ಲಸಹ ತೆಗೆದುಕೊಂಡ್ರೆ ಮಕ್ಕಳ cosecant θ - 1 / cosecant θ whole divided by cosecant θ + 1 cosecant θ. cosecant θ ಕ್ಯಾನ್ಸಲ್. ಸೊ ಉಳಿಯುವಂಥದ್ದು RHS ಆಗಿರ್ತದೆ. ಸೊ ಈ ರೀತಿಯ ಲೆಕ್ಕವನ್ನು ಪ್ರೂವ್ ಮಾಡಿ. ನೆಕ್ಸ್ಟ್ ನಮಗೆ sin 30 + cos 60 ಡಿಗ್ರಿ ಡಿವೈಡೆಡ್ ಬೈ cosecant 30 ಡಿಗ್ರಿ ಮೈನಸ್ cos 45 ಇದೆ. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ sin 1 ಬರ್ತದೆ, ಹಾಗಾಗಿ sin 90 ಡಿಗ್ರಿ ಆಗ್ತದೆ. ನೆಕ್ಸ್ಟ್ ನಮಗಿಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂತಹ ನಕ್ಷೆಯ ಸಹಾಯದಿಂದ P ಮತ್ತು Q ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. PQನ ಉದ್ದವನ್ನು ದೂರ ಸೂತ್ರ ಉಪಯೋಗಿಸ್ಕೊಂಡು ಬರೆಯಿರಿ. ನೋಡಿ ಇಲ್ಲಿ ನಿಮಗೆ PQ ಬಿಂದುಗಳನ್ನ ಕಂಡುಹಿಡಿಯೋದು ಬಹಳ ಈಸಿ ಮಕ್ಕಳ. ಸೊ P ಏನಿದೆ ನೋಡಿ ಎಲ್ಲಿದೆ, 1ರಲ್ಲಿ 1. ಸೊ ಹಾಗಾಗಿ P1, 1 ಆಯಿತು. ನೆಕ್ಸ್ಟ್ ಇದೇನಾಯಿತು, 5ಅಲ್ಲಿ 4 ಇದೆ. ಸೊ 5, 4 ನೋಡಿ ಇದಿಷ್ಟು ಬರೀಲಿಕ್ಕೆ ನಿಮಗೆ 1 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ದೂರ ಸೂತ್ರವನ್ನು ಬಳಸ್ಕೋತೀರ. D = x2 - x1 whole square + y2 - y1 whole square. ಸೊ ಈ ಸೂತ್ರಕ್ಕೆ ಹಾಕಿದರೆ ನಿಮಗೆ ಡಿಸ್ಟೆನ್ಸ್ ಇದು ಗೊತ್ತಾಗ್ತದೆ ಎಷ್ಟು ಅಂತೇಳಿ. ನೋಡಿ ಅದನ್ನೇ ಅವ್ರು ಮಾಡಿರೋವಂಥದ್ದು. ಸೊ 5 ಮಾನಗಳು ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಎಲ್ಲ ಸ್ಟೆಪ್ಸು ಇಂಪಾರ್ಟೆಂಟು. ನೀವು ಡಾಟಾ ಹಾಕೊಳ್ಳೋದು ಸಹ ಭಾಳ ಇಂಪಾರ್ಟೆಂಟ್ ಮಕ್ಕಳ. ಸೊ ಆ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ. 4, -3 ಮತ್ತು 8, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ. ಸೊ ಸೂತ್ರವನ್ನು ಬಳಸ್ಕೊಂಡು ಈ ಲೆಕ್ಕವನ್ನು ಮಾಡ್ತಾ ಹೋಗಿ. ಇದು ಡೈರೆಕ್ಟ್ ಕ್ವಶನನ್ನು ಕೇಳಿದ್ದಾರೆ. ಸೊ ಇಲ್ಲಿ cos θ = √1 - sin² θ × cosecant² θ ಎಂದು ಸಾಧಿಸಿ. ಸೊ RHS ತೆಗೆದುಕೊಳ್ಳೋಣ ಮಕ್ಕಳ. ನಾವಿಲ್ಲಿ √1 - sin² θ × cosecant². ಸೊ 1 - sin² θ ಅಂದರೆ cosecant² ಇದು cos² θ ಆಗ್ತದೆ. ಸೊ ಹಾಗಾಗಿ cos² θ ಅನ್ನು ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. √² ಕ್ಯಾನ್ಸಲ್ ಆದರೆ ಉಳಿಯೋದು cos θ × cosecant ಅಂದರೆ 1/sin ಆಗ್ತದೆ. ಸೊ ಹಾಗಾಗಿ ಇದನ್ನು ತೆಗೆದುಕೊಂಡ್ರೆ ವಿಲ್ ಗೆಟ್ cot θ. ನೆಕ್ಸ್ಟ್ ನಿಮಗೆ ಇದಿಲ್ಲ ಮಕ್ಕಳ ಈ ವರ್ಷ, ಹಾಗಾಗಿ ನೀವು ಅದನ್ನು ಬಿಟ್ಬಿಡಿ. ನೆಕ್ಸ್ಟ್ 4th ಮೇನಿಗೆ ಬಂದರೆ 3 ಅಂಕದ ಪ್ರಶ್ನೆಗಳು ಬರ್ತದೆ. 25ನೇ ಪ್ರಶ್ನೆ, ಒಂದು ಭಿನ್ನರಾಶಿಯ ಅಂಶದಿಂದ 1 ಕಳೆದಾಗ ಅದು 1/3 ಆಗ್ತದೆ. ಆ ಭಿನ್ನರಾಶಿಯನ್ನು ಛೇದಕ್ಕೆ 8 ಕೂಡಿದಾಗ ಅದು 1/4 ಆಗ್ತದೆ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. ಅಥವಾ 2 ಮಹಿಳೆಯರು 5 ಪುರುಷರು ಒಟ್ಟಿಗೆ ಸೇರಿ ಕಸೂತಿ ಕಾರ್ಯವನ್ನು 4 ದಿನಗಳಲ್ಲಿ ಮುಗಿಸಬಲ್ಲರು. 3 ಮಹಿಳೆಯರು ಮತ್ತು 6 ಪುರುಷರು ಇದನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಒಬ್ಬ ಮಹಿಳೆ ಮಾತ್ರ ಈ ಕೆಲಸವನ್ನು ಪೂರ್ಣ ಮಾಡಲು ಎಷ್ಟು ದಿನ ಬೇಕಾಗ್ತದೆ, ಮತ್ತು ಒಬ್ಬ ಪುರುಷ ಮಾಡಲು ಎಷ್ಟು ದಿನ ಬೇಕಾಗ್ತದೆ. ಸೊ ನೋಡಿ ಭಿನ್ನರಾಶಿದು ಲೆಕ್ಕ ಇಲ್ಲಿದೆ ಮಕ್ಕಳ. ಸೊ PDF ಅನ್ನು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಬಹಳ ಯೂಸ್ಫುಲ್ ಆಗ್ತದೆ ನಿಮಗೆ. ಸೊ ಎರಡೂ ಸಹ ಲೆಕ್ಕಗಳು ಸಹ ನಿಮಗಿದ್ದಾವೆ, ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ವರ್ಗಾಂತರದ ಇದ್ರ ಮೇಲಂತೂ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಬಹಳ ಇಂಪಾರ್ಟೆಂಟ್ ಮಕ್ಕಳ. ಸರಾಸರಿ ಕೇಳ್ಬೋದು ಅಥವಾ ಬಹುಲಕವನ್ನು ಕೇಳ್ತಾರೆ, ಹಾಗಾಗಿ ಲೆಕ್ಕಗಳನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದು ಬಹಳ ಈಸಿ ಮಕ್ಕಳ. ಸೊ ವರ್ಗಾಂತರ ಆವೃತ್ತಿ ಅವರೇ ಕೊಟ್ಟಿರ್ತಾರೆ. ಮಧ್ಯಬಿಂದು ಅಂತ ಹೇಳಿದ್ರೆ ಇದರ ಮಧ್ಯಬಿಂದುವನ್ನು ನಾವು ಕಂಡುಹಿಡಿಯುವಂಥದ್ದು. ಸೊ ಹಾಗಾಗಿ ಬರ್ತದೆ. ಈ ಮಧ್ಯಬಿಂದು ಬಂದಿದ್ದನ್ನು ಆವೃತ್ತಿ ಜೊತೆ ಏನು ಮಾಡ್ತಾ ಹೋಗ್ತೀವಿ, ನಾವು ಗುಣಿಸ್ತಾ ಹೋಗ್ತೀವಿ. ಸೊ ಗುಣಿಸಿದಾಗ ನಮಗೆ XI FI ಬರ್ತದೆ. ಅದನ್ನು ಕೂಡಿಸ್ಕೋತೀವಿ, ಇದನ್ನು ಕೂಡಿಸ್ಕೋತೀವಿ. ಸೊ ನೆಕ್ಸ್ಟ್ ನಮಗೆ ಸರಾಸರಿಯನ್ನು ಕಂಡುಹಿಡಿದು ಭಾಳ ಈಸಿ ಆಗ್ತದೆ.
ಅದೇ ರೀತಿ ಬಹುಲಕ ಬಹಳ ಈಸಿ ಮಕ್ಕಳ. ಸೊ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಎಲ್ಲ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ತಾ ಹೋಗಿ ಮಕ್ಕಳ. ಸೊ ನೆಕ್ಸ್ಟು ಪ್ರಮೇಯ, ವೃತ್ತದ ಮೇಲಿನ ಪ್ರಮೇಯ ಇಲ್ಲಿ 2 ಇದೆ, 2ರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ಕೊಡ್ತಾರೆ ಮಕ್ಕಳ. ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದ್ರನ್ನ ಸಿಲಿಂಡರಿನ ಇದ್ರ ಮೇಲೆ ಮೇಲ್ಮೈ ವಿಸ್ತೀರ್ಣದನ್ನು ಹೆಚ್ಚಾಗಿ ನಿಮಗೆ 4 ಅಂಕಕ್ಕೆ ಕೇಳಿಲ್ಲ, ಇದು 3 ಅಂಕಕ್ಕೆ. ಸೊ ಅವ್ರಿಗೆ ಕೇಳ್ತಿರೋದೇ 4 ಅಥವಾ 5 ಅಂಕಕ್ಕೆ ಕೇಳ್ತಾ ಇದ್ದಾರೆ. ಹಾಗಾಗಿ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಎಲ್ಲ ರೀತಿಯ ಲೆಕ್ಕಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಈ PDF ಅನ್ನು ತೆಗೆದುಕೊಳ್ಳಿ ಸಾಕು ನೀವು. ಸೊ PDF ಅನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಸೊ ಗ್ರಾಫನ್ನು ಯಾವ ರೀತಿ ಹಾಕುವಂಥದ್ದು ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಮಕ್ಕಳ, ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.